ದೇಶದಲ್ಲಿ ಯಾವನಾದರೂ ನರಮಾನವನಿದ್ದರೆ ಅವನನ್ನು ಹಿಡಿದು ಎಂದು ಅಪ್ಪಣೆ ನೀಡಿದ್ದಾಳೆ. ಅದಕ್ಕೋಸ್ಕರ ನಿಮ್ಮನ್ನು ನಾನು ಹಿಡಿದಿದ್ದ. ಅಯ್ಯೋ ಅಯ್ಯೋ, ನೀಚ ರಾಕ್ಷಸ! ಶಾಸ್ತ್ರವನ್ನೆಲ್ಲ ಅರಿತು ಉಪ್ಪಾಗಿರುವ ನಾನು, ನನ್ನ ಮಕ್ಕಳು ಶೀಲವಂತರು ಗುಣವಂತರು, ಇವರೊಳಗೆ ಯಾರನ್ನು ಕಳುಹಿ ಬದುಕುವ ಸುಖ ಪಡೆಯ. ಕೂಸುವಂತವನೇ ಕೇಳು, ಬೇಡಿಕೋ ನಿನ್ನೊಬ್ಬ ಮಗನು. ಇಲ್ಲವಾದರೆ ಸಹಕುಟುಂಬವಾಗಿಯೇ ನಾಶ ಮಾಡಿಬಿಡುವೆನು. ಅಯ್ಯೋ, ಇದೇನಾಯಿತು? ಈ ನನ್ನ ದೇಹ ಕರ್ತವ್ಯ ಕಾರ್ಯಗಳು ಮಾಡಲು ಮುದಿಯಾಗಿ ಬಾಳಲು ಇದೀಗ ಸಂಸ್ಕಾರ ಹೊಂದಿರು. ಈ ಶರೀರ ಬಿಟ್ಟು ಹೋಗುವುದೇನು? ರಾಕ್ಷಸ ಸುಂದರಿ ಬಾಯಿ, ಅಯ್ಯ ಅಯ್ಯ, ನಡೆಯ, ನಾನು ಬರುತ್ತೇನೆ. ಆಗದು, ಹೀಗೆ ಮಾಡಲಾಗದು. ಪತಿ ಮಾತ್ರ ಧರ್ಮವಾಗಿ ಉಳ್ಳವರೇ ಪತಿರತೆ ಎನಿಸಿಕೊಳ್ಳುವರು. ಫಲವನ್ನು ಪಡೆದ ಈ ಶರೀರದಿಂದ ಆರ್ಯನು ಈ ಕುಲವನ್ನು ನಾನು ರಕ್ಷಿಸ ಬಯಸುವೆನು. ನಡೆಯಯ್ಯ, ನಾನು ಬರುತ್ತೇನೆ. ನಿಲ್ಲು. ಪೂಜ್ಯವಾದ ನನ್ನ
ಅಯ್ಯೋ ಸೂರ್ಯ ಹೌದಿವಪ್ಪ ಸೂರ್ಯ ಮೂರು ಶಿಖರಗಳಿಂದ ಸುಂದರವಾಗಿದ್ದ ಈ ಪ್ರಪಂಚ ಮಧ್ಯದ ಶಿಖರವಾಗಿದ್ದು ಬಿಗಿಲು ತಗ್ಗಿರುವುದು ಮಗನು. ಅಯ್ಯೋ ಅಯ್ಯೋ ಮಗನೇ ಏನು ಏನು ಮಾಡಲಿ? ಹಾ, ತಿಳಿಯಿತು. ಅಯ್ಯೋ ಬ್ರಾಹ್ಮಣ, ನಿನ್ನ ಮಗನನ್ನು ಕೂಗು. ನಿನ್ನ ಮಾತು ರಾಕ್ಷಸರಿಗೂ ಮೀರಿದಂತೆ ಕ್ರೂರವಾಗಿದೆ. ಏಕೆ ಕೋಪ ಬಂದಿದೆ? ಶಕ್ತಿ ಸ್ವಾಮಿ, ಶಕ್ತಿ. ಇದು ನನ್ನ ಪ್ರಕೃತಿಯ ದೋಷ. ನಿನ್ನ ಮಗನ ಹೆಸರೇನು? ಅದನ್ನು ಕೂಡ ಈಗ ಹೇಳುವುದಕ್ಕೆ ಶಕ್ಯವಲ್ಲ. ನಿನ್ನಕ್ಕೆ ಸ್ವಾಮಿ. ಅಯ್ಯೋ ಬ್ರಾಹ್ಮಣ, ನಿನ್ನ ತಮ್ಮನ ಹೆಸರೇನು? ಅಯ್ಯೋ ಏನೆಂದು ಹೇಳಲಿ, ಅವನು ನಿರ್ಭಾಗ್ಯ ಮಧ್ಯಮ. ನಿರ್ಭಾಗ್ಯ ಮಧ್ಯಮ. ಮಧ್ಯಮ ಎಂಬುದು ನಿನಗೆ ಚೆನ್ನಾಗಿ ಗೊತ್ತು. ಹಾಗೆ ನಾನೇ ಗಟ್ಟಿಯಾಗಿ ಕೂಗುತ್ತೇನೆ. ಅಯ್ಯೋ ಮಧ್ಯಮ. ಬೇಗ ಬಾ. ಬ್ರಾಹ್ಮಣರನ್ನು ಮತ್ತೆ ತರ ಮಾಡುತ್ತಿರುವಲ್ಲ, ಏನು ಮಾಡಲಿ? ಹಾಗೆ ಇನ್ನು ಮೇಲೆ ಗಟ್ಟಿಯಾಗಿ ಕೂಗುತ್ತೇನೆ. ಅಯ್ಯೋ ಮಧ್ಯಮ. ಬೇಗ ಬಾ. ಯಾರಿವನು? ಈ ಕಾಡಿನ ನಡುವೆ ನನ್ನ ಹೆಸರನ್ನು ಬಿಟ್ಟವನಂತೆ ಮಾಡಿ ಮಧ್ಯಮ ಮಧ್ಯಮ ಎಂದು ನನ್ನನ್ನು ಕೂಗುತ್ತಿರುವವನು. ಆದರೆ ನೋಡೋಣ.
ಆಹಾ, ಈ ಪುರುಷರು ನೋಡಕ್ಕೆ ಎಷ್ಟು ಮನೋಹರವಾಗಿದ್ದಾರೆ. ಅಯ್ಯೋ ಮಧ್ಯಮ, ನಿನ್ನನ್ನಯ್ಯೋ ನಾನು ಕರೆದಿದ್ದು. ಆದ್ದರಿಂದಲೇ ನಾನು ಬಂದದ್ದು. ಏನೋ ನೀನು ಮಧ್ಯಮನೇ. ಮತ್ತಿನ್ಯಾರೂ ಅಲ್ಲ, ನಾನು ಮಧ್ಯಮದ ವರ್ಗದವೇ. ಮಧ್ಯಮನ ತೀರವೇ. ಮಧ್ಯಮನ ಕೇಳದ ಸೋದರ ಕಣದಲ್ಲೂ ನಾನೇ ಮಧ್ಯಮ. ಮಧ್ಯಮದಿಂದ ಆಡಿಸುವ ಮಧ್ಯಮನೇ ಸರಿ. ನಮ್ಮನ್ನು ಈ ಮೃತ್ಯುವಿನ ಒದಗಿಸಲು ಬಂದವರು. ಅಯ್ಯ ಪುರುಷ, ಈಗ ಬಂದಿದ್ದೇನೆ. ಈಗ ಬಂದೆಯೋ? ಮಧ್ಯಮ, ಮಧ್ಯಮ. ಬಿದ್ದವ, ಬಿದ್ದವ. ಅಯ್ಯ ಮಧ್ಯಮ, ಬ್ರಾಹ್ಮಣ ಕುಲವನ್ನು ಕಾಪಾಡಪ್ಪ. ಕಾಪಾಡಪ್ಪ. ಹೆದರಬೇಡಿ, ನಾನು ಮಧ್ಯಮ. ವಂದಿಸುತ್ತೇನೆ. ದೀರ್ಘಾಯುವಾಗಲಿ. ಅನುಗ್ರಹಿತ ಆಳಿನ ಬಯಕೆ ನನಗೇನು? ಹೇಳು. ಗುರುರಾಜನಾದ ಯುಧಿಷ್ಠಿರನು ಹಿಂದೆ ಆಡುತ್ತಿದ್ದ ಗುರು ಜಾಂಬದ ದೇಶದ ಯೂಪಗ್ರಾಮದಲ್ಲಿ ವಾಸಿಸುವ ಕೇಶವದಾಸನ ನನಗೆ ಉತ್ತರ ದಿಕ್ಕಿನ ಉದ್ಧಾಮಕ ಗ್ರಾಮದಲ್ಲಿ ಸೋದರ ಮಾವಿದ್ದಾನೆ. ಅವನ ಮಗನ ಉಪನಯನಕ್ಕೋಸ್ಕರ ಹೆಂಡತಿ ಮಕ್ಕಳೊಡನೆ ಹೊರಟಿದ್ದೇನೆ. ಮಾರ್ಗವು ನಿಷ್ಕಂಟಕ ಮಾರ್ಗವು. ಆಮೇಲೆ ಏನೆಂದು ಹೇಳುವುದು? ರಾತ್ರಿಯೂ ನನ್ನ ಬೆಳೆಸುತ್ತಾ ಬಂದನು. ಏನು? ಇವರು ಬ್ರಾಹ್ಮಣರ ದಾರಿಗೆ ಅಡ್ಡ ಬಂದು ಕೃತ ಮಾಡಿದನು. ಇವರನ್ನು ನಾನು ನಿಗ್ರಹಿಸುತ್ತೇನೆ. ಅಯ್ಯೋ ಪುರುಷ, ನಿಲ್ಲು. ಈ ಬ್ರಾಹ್ಮಣ ವಟವನ್ನು ಹೇಗೆ ಪೀಡಿಸುತ್ತೇವೆ? ಈ ಬ್ರಾಹ್ಮಣ ವಟವನ್ನು ಬಿಟ್ಟು ಬಿಡುವುದೇ ಬಿಡುವುದಿಲ್ಲ. ಯಾರು ನನ್ನ ಎಲ್ಲ ಸೋದರ ಗುಣಗಳನ್ನು ಸೆಳೆದುಕೊಂಡಿದ್ದೀನಿ. ಈ ಬಾಲವೀರನ್ನು ನೋಡಿದರೆ ಅಭಿಮನ್ಯುನ ನೆನಪು ಬರಬಹುದು. ಅಯ್ಯ ಪುರುಷ, ಬೆಟ್ಟಗಳು ಬಿಡುವುದಿಲ್ಲ. ನನ್ನ ತಂದೆಯೇ ಬಂದು ಹೇಳಿದರೂ ನಾನು ಬಿಡುವುದಿಲ್ಲ. ಮಾತೆಯಾಜ್ಞೆ ಎಂದು ನಾನು ಕಾಯುತ್ತಿರುವೆ. ತಾಯಿಯಾಗ್ಲಿ. ನಿನ್ನ ತಾಯಿಯ ಹೆಸರೇನು? ಹಿಡಿಪೆ ಎಂಬ ರಾಕ್ಷಸೆ. ಓ, ಈಗ ಇವನು ಹಿಡಿಮೆಯ ಮಗನು. ಈ ಕರು ಇವನಿಗೆ ಎದ್ದಕ್ಕಂತೆ. ಅಯ್ಯ ಪುರುಷ, ನಾನು ಹೇಳಿದ್ದೇನೆ ಬಿಟ್ಟುಬಿಡು. ಬಿಡುವುದಿಲ್ಲ. ಅಯ್ಯ ಕೇಶವ, ಕಳೆದುಕೊಳ್ಳಿ ಮಗ. ಇವರ ಸಂಗಡನ್ನು ಆಡು ಹೋಗುತ್ತೇನೆ. ಬೇಡ ಬೇಡ, ನೀನು ಹೀಗೆ ಮಾಡಬೇಡವಲ್ಲ. ಗುರುಗಳ ಸುಗಳ ನುಡಿಸಲು ನನ್ನ ಹಸುವನ್ನು ನಾನು ಮೊದಲೇ ಎಣಿಸಲಿದ್ದೇನೆ. ನೀನು ಹೀಗೆ ಮಾಡಬೇಡವಲ್ಲ. ನಾನು ಕ್ಷತ್ರಿಯ ಕುಲದಲ್ಲಿದ್ದವನು. ನಿನ್ನ ಬದಲು ನಾನು ಹೋಗಬೇಕು. ಅಯ್ಯ ಕೇಶವ, ಕಳೆದುಕೊಳ್ಳಿ ಮಗನನ್ನು. ಇವರ ಸಂಗಡನ್ನು ನಾನು ಹೋಗುತ್ತೇನೆ. ಓ ಓ, ಇವನು ಕ್ಷತ್ರಿಯರು. ಹಾಗಿದ್ದರೆ ಇವರನ್ನೇ ಕೊಂದು ತೆಗೆದುಕೊಂಡು ಹೋಗುತ್ತೇನೆ. ಇವನನ್ನು ತಡೆದವನು ಯಾರು? ನಾನು ಹಾಗಿದ್ದರೆ ನೀನೇ ಕೊಂದು ಬಿಡು. ಈಗ ಬಲಗೈಯುಳ್ಳ ನಾನು ಇನ್ನೊಬ್ಬರನ್ನು ಹಿಂಬಾಲಿಸುತ್ತಿಲ್ಲ. ನಿನಗೆ ಶಕ್ತಿ ಇದ್ದರೆ ಬಲಕ್ಕಾಗದವರನ್ನು ಕಳೆದುಕೊಂಡು ಹೋಗು. ನಾನ್ಯಾರು ಅಂತ ಗೊತ್ತಾಯ್ತು. ನೀ ನನ್ನ ಮಗನೆಂದು ನನಗೆ ಏನೋ ನಿನ್ನ ಮಗನೇ. ಹೇಗೆ ನಿನ್ನ ಮಗ? ಓ, ಕೋಪ ಬಂದಿದೆ. ತಾಯಿ, ನಾವು ಕ್ಷತ್ರಿಯರು ಪ್ರಜೆಗಳನ್ನೆಲ್ಲ ಮಕ್ಕಳನ್ನೇ ಭಾವಿಸುತ್ತೇವೆ. ಆದ್ದರಿಂದಲೇ ಭಯ
ಅಯ್ಯ ಪುರುಷ, ನಿನ್ನ ಒಪ್ಪಂದವನ್ನು ಸ್ಮರಿಸಿಕೋ. ಏನು ಒಪ್ಪಂದವು? ಮುಂದೆ ಹೋಗೋಣ. ಬಾ. ಅಮ್ಮ, ನಿನ್ನ ಅವ್ವಾದನ ಪಾಲನೆಗಾಗಿ ಒಬ್ಬ ಮನುಷ್ಯನನ್ನು ತಂದಿದ್ದೇನೆ. ಎಂತಹ ಮನುಷ್ಯನನ್ನು ತಂದಿರುವೆ? ಅಮ್ಮ, ಮಾತಿನಲ್ಲಿ ಮಾತ್ರ ಮನುಷ್ಯ, ಹೀರಿಗೆದಲ್ಲ. ರಾಮನಿಗೆ ರಾಮನಲ್ಲ, ರಾಮನಿದ್ದರೆ ಹುಡುಗನೇ. ಮುದುಕನೂ ಅಲ್ಲ, ಹುಡುಗನೇ? ಹುಡುಗನೂ ಅಲ್ಲ. ಹಾಗಾದರೆ ಯಾರನ್ನು ನೋಡೋಣ? ನಡೆ. ಏನು? ಈ ಮನುಷ್ಯನನ್ನ ನೀನು ತಂದದ್ದು? ಅಮ್ಮ, ಯಾರಮ್ಮ ಇವನು? ಹುಚ್ಚ. ದೇವದವನು. ದೇವತೆ? ಯಾರಿಗೆ? ನಿನಗೂ ಮತ್ತು ನನಗೂ. ಆರ್ಯಪುತ್ರನಿಗೆ ಜಯವಾಗಲಿ. ಯಾರು? ಓ ದೇವಿ ಹಿಡಿಮೆ. ಜಾತಿಯಲ್ಲಿ ರಾಕ್ಷಸ, ನನ್ನದೆಲ್ಲ. ಮಕ್ಕಳಿರ ತಂದೆಯನ್ನು ವಂದಿಸಿ. ತಂದೆ, ನಾಸ್ತ್ರವನಕ್ಕೆ ಕಾರ್ಮಿಚಾದ ವಿನೋದ ಎಂದು ಕರೆದಿದ್ದಾನೆ. ನನ್ನ ತಮ್ಮನೆಯನ್ನು ಮನ್ನಿಸು. ನೀನು ನಮ್ಮ ಮನೆಯನ್ನು ಹೊಸದಾಗಿ ಹೊರಹಾಕುವವಶ. ಹಾಗಾದರೆ ಇವನು ಭೀಮಸೇನನ ಮಗ ಭಕ್ತಜನ್ಮ. ಮಗು ಪೂಜ್ಯರಾದ ಕೇಶವದಾಸ. ತಂದೆಯಂತೆ ವಿದ್ಯುವಂತರು, ಬಲವಂತರು ಆದರು. ಅಯ್ಯ, ಮೃಗದ ಕಾಪಾಡಿದವರು ಕಾಪಾಡಿದರೆ ಮಗುವನ್ನು ಉದ್ಧರಿಸಿ ಆ ಮರಳಿದ್ದೇವೆ. ಪೂಜ್ಯರ ಕುಟುಂಬ ಸಮೇತ